ಇವತ್ತಲ್ಲಿ ಇನ್ನೂ ಗ್ರಾಮ ಪಂಚಾಯತಿನ ಐತ್ರಿ, ಗ್ರೇಡ್ 1 ಗ್ರಾಮ ಪಂಚಾಯತ್ ಐತ್ರಿ. ಹಂಗೆ ನೋಡಿದರೆ ನಮ್ಮ ಪಂಚಾಯತ್ ರಾಜ್ಯರಲ್ಲಿ ವಿಲೇಜ್ ಇಂಪ್ರೂವ್ಮೆಂಟ್ ಕಮಿಟಿ ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗಿತ್ತು ರೀ. ಆಮೇಲೆ ಸ್ವಾತಂತ್ರ್ಯ ಬಂದ ಮೇಲೆ ರೀ ಪಂಚಾಯತ್ ರಾಜ್ಯ ವ್ಯವಸ್ಥೆ ಬಂತು ರೀ. ಬಂದಾಗ ಎಲ್ಲ ಕಡೆ ಗ್ರಾಮ ಪಂಚಾಯತ್ಗಳಿದ್ದು ರೀ. ನಮ್ದು ಏನೈತೆ ರೀ ಪಟ್ಟಣ ಪಂಚಾಯತ್ ಕಮಿಟಿ ಅಂತೈತೆ ರೀ, TPC. ಆಮೇಲೆ ಈ ಪಂಚಾಯತ್ ರಾಜ್ ವಿಧೇಯಕ ಬಂತು ರೀ. ಬಂದ ಕೂಡಲೇ ಮಂಡಲ ಪಂಚಾಯತ್ ಹತ್ತೈತೆ ರೀ. ಈ ಮಂಡಲ ಪಂಚಾಯತ್ನೂ ಹೋದ್ರಿಲ್ಲ ಪಂಚಾಯತ್ ರಾಜ್, ಮತ್ತು ಬದಲಾವಣೆ ಆಯ್ತು ರೀ. ಈ ಗ್ರೇಡ್ 1 ಗ್ರಾಮ ಪಂಚಾಯತ್ ಐತೆ ರೀ, ಅದು ಪಟ್ಟಣ ಪಂಚಾಯತ್ ಆಗ್ಬೇಕು ರೀ. ಇನ್ನೂ ಅದು ಆಗಿಲ್ಲ ರೀ. ಅದು ನಮ್ಮ ಭಾಗದ ಶಾಸಕರು ಮತ್ತು ಯಾರ್ಯಾರದವ್ರು ಅದಕ್ಕೆ ಸಂಬಂಧಿಸಿದವರು ಅವ್ರ ಜವಾಬ್ದಾರಿ ಐತ್ರಿ, ಅವ್ರ ಕೆಲಸ ಮಾಡ್ಬೇಕು ರೀ. ಈಗಾಗಲೇ ಒಂದು ಕಲ್ಮಡಿ ಒಂದು ಕೆಲಸ ಮಾಡಿದಾರೆ ರೀ. ಅಲ್ಲಿ ಎಷ್ಟೋ ಒಂದು 6-7 ಊರು ಜನರಿಗೆ ಯಾತ ನೀರಾವರಿ ಮೂಲಕ ನೀರನ್ನು ಒದಗಿಸ್ಕೊಡೋ ಕೆಲಸ ನಾವು ಬೇಡಿದ್ವು ಅಂತೇಳಿ ಅವ್ರು ಮಾಡಿದಾರೆ. ತಾಲೂಕು ಆಗ್ಬೇಕಾಯ್ತು. ಆಗ ಆ ದಿಶೆಯಲ್ಲಿ ನಿಮ್ಮ ಶಾಸಕರಿಗೆ ಆಸಕ್ತಿ ಇಲ್ವಾ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ? ಅದು ಅರ್ಬಾಯಿ ವಿಧಾನಸಭಾ ಕ್ಷೇತ್ರ ಅದು ಅಂದ ಕೂಡಲೇ ರೀ ಆ ಕಡೆ ಅವರು ಹೆಚ್ಚು ಸ್ಥಿತಿವಂತರು ರೀ. ಅಲ್ಲಿ 50 ವರ್ಷದಿಂದ ಅವ್ರು ನೀರು ಕುಡ್ದವ್ರು ರೀ. ಅವ್ರು ಮೇಲಿನ ಮೇಲೆ ವಿಧಾನಸೌಧನು ಅಥವಾ ಬೆಂಗಳೂರು DC ಆಫೀಸು ಎಲ್ಲೆಲ್ಲಿ ಅವ್ರು ತಿರುಗಾಡ್ತಿದ್ರಿ. ಮುಂದೆ ಯಾರು ಬಂದರೂ ಆ ಕಡೆನ ಹೆಚ್ಚು ಗಮನ ಕೊಟ್ಟವ್ರಿ. ಹಿಂಗಾಗಿ ಅದು ನಮ್ಮ ಸ್ವಲ್ಪ ಗಮನ ಕಡಿಮೆ ಆಗ್ತದೆ. ಈಗ ಹೇಳ್ತಾರೆ ರೀ ಮೂಡಲ್ ತಾಲೂಕು ಐತಿ ಕೌಲ್ ತಾಲೂಕು ಮಾಡೇ ತೀರ್ತೀನಿ ಅಂತ ಹೇಳ್ತಾರೆ ರೀ. ಆದ್ರೆ ಅದು ಆಗೋ ಮಟ್ಟ ನಮಗೆ ವಿಶ್ವಾಸ ಇಲ್ಲ ಆಗೈತ್ರಿ. ಯಾಕಂದ್ರೆ 53-54 ವರ್ಷ ಆಯ್ತು ರೀ. ಅದಕ್ಕೆ ಅದನ್ನು ನಮ್ಮ ಕ್ಷೇತ್ರದ ಶಾಸಕರು ಅದು ಗಟ್ಟಿಯಾಗಿ ನಿಲ್ಲಬೇಕ್ರಿ. ಗಟ್ಟಿಯಾಗಿ ಅವ್ರು ಧ್ವನಿ ಎತ್ತಿದ್ರೆ ಅದು ಅಲ್ಲಿ ಕೌಲ್ಗಿ ತಾಲೂಕು ಆಕೈತ್ರಿ. ಮುಂದೇನು ಭೀಮಪ್ಪ ದೇಸಾಯಿ ಅಂತ ಊರು ದೇಸಾಯಿ ಇದ್ರಲ್ಲ, ಅವ್ನು ಭಾಳ ದೊಡ್ಡದಾನಿ ರೀ. ಸ್ವಾತಂತ್ರ್ಯ ಸಿಕ್ಕ ಕೆಲವೇ ದಿನದಾಗ ದೇಶ ಅಭಿವೃದ್ಧಿ ಹೊಂದಲಿ, ಗಾಂಧೀಜಿಯ ನೆನಪು ಸದಾ ಉಳಿಲಿ ಅಂತೇಳಿ 52,000 ರೂಪಾಯಿ ದಿನಗೆ ಕೊಟ್ಟವ್ರು. ಆಮೇಲೆ ರೀ KL ಸೊಸೈಟಿಗೆ 10,000 ರೂಪಾಯಿ ಡೊನೇಟ್ ಮಾಡಿದ್ರು ನಾವು 1924. ಅವನು ಕ್ಷತ್ರಿಯ ಸಮಾಜದವ್ರು. ಆ KL ಸೊಸೈಟಿ ಅವ್ರಿ 1932 ವೈಸ್ ಚೇರ್ಮನ್ ಅಂತೇಳಿ ಅವ್ರಿಗೆ ಗೌರವ ಕೊಟ್ಟಿತ್ತು. ಭೀಮಪ್ಪ ದೇಸಾಯಿ ಅಂತೇಳಿ ಒಳ್ಳೆ ದೇಸಾಯಿ, ಒಳ್ಳೆ ಆಡಳಿತಗಾರ, ಒಳ್ಳೆ ಇದ್ದಿದ್ರಿ ಅವನು. ಅವನಿಂದ ಸ್ವಲ್ಪ ಅಲ್ಲಿ ಲೋಕಲ್ ಒಳ್ಳೆ ಕೆಲಸ ಆಗಿತ್ತು ರೀ. ಆಮೇಲೆ ಕೆಲವು ದಿನ ಆಯ್ತು ರೀ. ಈಗಂತೂ ತಾಲೂಕು ಆಗಲೇಬೇಕ್ರಿ ಅದು. ಅದಕ್ಕೆ ನಮಗೇನೋ ಈ ಸಿದ್ದರಾಮಯ್ಯ ಸರ್ಕಾರ ಮಾಡ್ತೈತೆ ಅಂತ ಒಂದು ನಂಬಿಕೆ ಐತೆ. ಅದಕ್ಕೆ ಮಾಡ್ಬೇಕಾದ್ರೆ ಸಿದ್ದರಾಮಯ್ಯವ್ರು ಧ್ವನಿ ಕೊಡ್ಬೇಕಾದ್ರೆ ನಮ್ಮ ಕ್ಷೇತ್ರದ ಶಾಸಕರು ಗಟ್ಟಿಯಾಗಿ ಧ್ವನಿ ಕೊಡಲೇಬೇಕ್ರಿ, ಅಲ್ಲಿ ಕೇಳಲೇಬೇಕು, ಅವ್ರು ಮಾಡಲೇಬೇಕ್ರಿ. ಈಗ ಇವ್ರ ಮೇಲೆ ಜವಾಬ್ದಾರಿ ಐತ್ರಿ ಬಾಲಚಂದ್ರ ಜಾರಕಿಹೊಳಿ ಅವ್ರ ಮೇಲೆ. ಈಗ ಇವರೀಗ ಮತ್ತೆ ಉಸ್ತುವಾರಿ ಇವತ್ತು ಸತೀಶ್ ಅವರ ಇದ್ದಾರೆ, ಅವ್ರ ಅಣ್ಣ ಇದಾರ. ಮತ್ತೆ BJP ಇದ್ರು ಸಹಿತ ತಮ್ಮ ರಾಜಕೀಯವನ್ನು ಒಂದು ತಮ್ಮದೇ ಆದ ಮಾಡ್ಕೊಂಡು ಹೊಂಟಿದ್ದಾರೆ. ಆ ದಿಶೆಯಲ್ಲಿ ಕೆಲಸ ಮಾಡಬೇಕು ಅಂತ ಒಂದು ಸಹಜ ನಿಮ್ದು ಬೇಡಿಕೆ ಅದ. ಬೇಡಿಕೆ ಐತೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮಾಡ್ಬೇಕ್ರಿ. ಅದಕ್ಕೆ ಧ್ವನಿ ಅವ್ರೆಲ್ಲರನ್ನು ಜಾಗೃತಿ ಮಾಡೋರು ನಮ್ಮ ಕ್ಷೇತ್ರದ ಶಾಸಕರನ್ನು ಮಾಡ್ಬೇಕಲ್ರಿ. ಅದು ಮುಖ್ಯ ಐತೆ. ನಮಗೆ ಇಲ್ಲಿ ಪಕ್ಷ ನಮಗೆ ಇದಿಲ್ರಿ, ಮುಖ್ಯ ಅಲ್ಲ ರೀ. ಅದ್ರ ಒಟ್ಟಲ್ಲಿ ನಿಮ್ಮ ಬೇಡಿಕೆನ ಅವ್ರ ಮುಂದೆ ಇಟ್ಟಿದ್ದೀರಿ. ಅವರು ಈಗಾಗಲೇ ಸ್ಪಂದನೆ ಕೊಟ್ಟಿದ್ದಾರೆ. ಸ್ಪಂದನೆ ಅಂತೂ ಐತ್ರಿ. ಯಾರೂ ಸ್ಪಂದಿಸಿಲ್ಲ ಅಂತ ಅನ್ನಕ್ಕೂ ಬರುದಿಲ್ರಿ. ಸ್ಪಂದನೆ ಐತ್ರಿ. ಅರೆ ಅದು ಧ್ವನಿ ಇನ್ನೂ ಗಟ್ಟಿಯಾಗಿ ಧ್ವನಿ ಬಂದಿಲ್ಲ. ಇನ್ನೂ ಅದಕ್ಕೆ ಧ್ವನಿ ಬೇಕ್ರಿ, ಆಗಲೇಬೇಕು. ಅದು ಮಾಡ್ಕೊಂಡು ಬರ್ತೀವಿ ಅನ್ನುವಂಥ ಒಂದು ದಿಟ್ಟತನೂ ಬೇಕ್ರಿ. ಇಲ್ಲ ಇನ್ನೂ ಅದು ಬೇಕ್ರಿ. ನೀವೇನ್ ಮಾಡ್ತಾ ಅದಕ್ಕೆ ಪ್ರಯತ್ನ ಮಾಡತ್ತೀರಿ? ಅಲ್ಲಿ 3 ಜನ ಅವ್ರ ಮೇಲೆ ಪ್ರೆಷರ್ ತರುವಂತ ಕೆಲಸಗಳು ಏನ್ ಮಾಡ್ತಾ ಇದ್ದೀರಿ?